ನಮ್ಮ ಊರಿಗೆ ಬಂದಿದ್ದಕ್ಕೆ ತಮಗೆ ಸುಸ್ವಾಗತ ಸರ್. ನನ್ನ ಹೆಸರು ಜಗದೀಶ್ ಹೊಸಮಣ್ಣಿ ಅಂತಂತಂದು ನೀವು ನೋಡ್ಕೊಂತ ಪ್ಲೇಸ್ ಇದು ಐಹೊಳೆದು. ಐಹೊಳೆ ಅಂತಂತಂದರೆ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳ ಅಂತ ಬರ್ತದೆ. ಐತಿಹಾಸಿಕ ಸ್ಥಳ ಅಂತಂದರೆ ರಾಜರಿಂದ ಕಟ್ಟಲ್ಪಟ್ಟಂಥ ಆ ಸ್ಮಾರಕಗಳೇ ನಾವು ಐತಿಹಾಸಿಕ ಅಂತ ಹೇಳ್ತಾ ಇದೀವಿ. ಧಾರ್ಮಿಕ ಅಂತಂದರೆ ಪೂಜೆ ಮಾಡುವಂಥ ಸ್ಥಳಗಳಂತ ಹೇಳ್ತಾರೆ ಸರ್. ಕೂಡಲ ಸಂಗಮ, ಬನಶಂಕರಿ ಎಲ್ಲ ಪೂಜೆ ಮಾಡುವಂಥ ಸ್ಥಳ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಮತ್ತು ಮಹಾಕೂಟ ಇವೆಲ್ಲ ವಾಸ್ತುಶಿಲ್ಪ ಸ್ಥಳಗಳು. ಇಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕನ್ನಡದ ಒಂದು ರಾಜ್ಯ ಮಾನ್ಯತೆ ಬನವಾಸಿ ಕದಂಬ, ತದನಂತರದಲ್ಲಿ ಬರೋದೇ ಒಂದು ಬಾದಾಮಿ ಚಾಲುಕ್ಯರು. ಈ ಚಾಲುಕ್ಯರು ಐಹೊಳೆ, ಬಾದಾಮಿ, ಪಟ್ಟದಕದಲ್ಲಿ ಆಳ್ವಿಕೆ ಮಾಡ್ತಾರೆ ಸರ್. ಚಾಲುಕ್ಯ ಕಾಲಾವಧಿ ಬಂದುಬಿಟ್ಟು ಕ್ರಿಸ್ತ ಶಕ 450ರಿಂದ ಕ್ರಿಸ್ತ ಶಕ 750ವರೆಗೆ ಈ ಚಾಲುಕ್ಯರು ತಮ್ಮ ಕಾಲಾವಧಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಸ್ಟಡಿ ಮಾಡೋದು 5 to 8 ಅಂತ ಸ್ಟಡಿ ಮಾಡ್ತೀವಿ ಸರ್. 5ರಿಂದ 6ನೇ ಶತಮಾನ ಐಹೊಳೆ, 6ರಿಂದ 7 ಬಾದಾಮಿ, 7, 8 ಪಟ್ಟದಕಲ್ಲು. ಚಾಲುಕ್ಯ ಒಂದು ಕೊನೆಯ ವಾಸ್ತುಶಿಲ್ಪಕಲೆ ಪಟ್ಟದಕಲ್ಲು ಅಂತ ಹೇಳಿ ಸರ್. ಚಾಲುಕ್ಯ ಕಾಲದೊಳಗೆ ಐಹೊಳೆ ಸಹ ಒಂದು ಪ್ರಥಮ ರಾಜಧಾನಿಯಾಗಿತ್ತು ಮತ್ತು ಒಂದು ವಾಸ್ತುಶಿಲ್ಪ ಕಲೆಗೆ ಒಂದು ಶಿಕ್ಷಣ ಮತ್ತು ವ್ಯಾಪಾರ ಕೇಂದ್ರ ಆಗಿತ್ತು. ಬಾದಾಮಿ 2ನೇ ರಾಜಧಾನಿ ಆಗಿತ್ತು. ಪಟ್ಟದಕಲ್ಲು ಒಂದು ಸಂಸ್ಕೃತ ಕೇಂದ್ರ ಆಗಿತ್ತು, ಕಲ್ಚರ್ ಸೆಂಟರ್ ಆಗಿತ್ತು. ಇಲ್ಲಿ ಚಾಲುಕ್ಯ ಐಹೊಳೆ, ಬಾದಾಮಿ, ಪಟ್ಟದಕಲ್ಲದಲ್ಲಿ ಸುಮಾರು ವೈಷ್ಣವ, ಶೈವ, ಜೈನ, ಬೌದ್ಧ ಅಂತಂದು 4 ಧರ್ಮದ ದೇವಾಲಯ ಕಟ್ಟಿಸಿದೆ ಸರ್. ಟೋಟಲ್ ಆಗಿ ಅವತ್ತಿನ ಕಾಲ ಐಹೊಳೆ ದೇವಾಲಯಗಳಿಗೆ ಒಂದು ಪ್ರಯೋಗಶಾಲೆ ಆಗಿದೆ ಸರ್. ಇಡೀ ನಮ್ಮ ದಕ್ಷಿಣ ಭಾರತದೊಳಗೆ ಹಿಂದೂ ದೇವಾಲಯಗಳು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಹುಟ್ಟಿದಂಥ ಒಂದು ಸ್ಥಳ ಯಾವುದಪ್ಪ ಅಂದರೆ ಅದು ಐಹೊಳೆ ಅಂತ ಸರ್. ಐಹೊಳೆಯನ್ನು ಡಾಕ್ಟರ್ ಶಿವಕಾಂತ್ ತಮ್ಮ ಪುಸ್ತಕದಲ್ಲಿ ದೇವಾಲಯ ತೊಟ್ಟಿಲು ಅಂತ ಕರೆದಿದೆ ಸರ್. ಯಾಕಂದರೆ ಐಹೊಳೆ ಅವತ್ತಿನ ಕಾಲ ಐಹೊಳೆ ಶಿಲ್ಪಕಲೆಗೆ ಒಂದು ವಿಶ್ವವಿದ್ಯಾಲಯ ಸಹ ಆಗಿತ್ತು. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಮೊದಲು ವಾಸ್ತುಶಿಲ್ಪಗಳು ಹುಟ್ಟಿದ ಬುದ್ಧಿಸ್ಟ್ ಆರ್ಕಿಟೆಕ್ಚರ್. ಅದು ನೋಡಿ ಹಿಂದೂ ಆರ್ಕಿಟೆಕ್ಚರ್ ಮಾಡೋದು ಫಸ್ಟು ಚಾಲುಕ್ಯ ಸರ್. ಇಲ್ಲಿ ಚಾಲುಕ್ಯ ಐಹೊಳೆಯಲ್ಲಿ ಎಷ್ಟು ದೇವಾಲಯ ಕಟ್ಟಿಸಿದೆ ಅಂದರೆ 125ಕ್ಕಿಂತ ಹೆಚ್ಚು ಚಾಲುಕ್ಯಲ್ಲಿ ಐಹೊಳೆ ಕಟ್ಟಿಸಿದೆ ಸರ್. ಅವತ್ತಿನ ಕಾಲ ಐಹೊಳೆ ದೇವಾಲಯಗಳು ಯಾವ ತನಕ ಕಟ್ಟಬೇಕು ಅನ್ನೋದು ಪ್ರಯೋಗಶಾಲೆ ಆಗಿತ್ತು. ದ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಂತ ಇದ್ವಿ. ದ ಡಿಫ್ರೆಂಟ್ ಆಫ್ ಆರ್ಕಿಟೆಕ್ಚರ್ ಮಾಡ್ಕೋ ಸರ್. ಒಂದು ಇಲ್ಲಿ ಕೋಟೆ ಆಗಿರ್ಬೋದು, ಬೀಮ್ಸ್ ಆಗಿರ್ಬೋದು, ಪಿಲ್ಲರ್ಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಟೆಂಪಲ್ ಶಿಖರ್ ಶೈಲಿಗಳಾಗಿರ್ಬೋದು, ಬೇಸ್ಮೆಂಟ್ ಆಗಿರ್ಬೋದು, ಈ ಗುಹೆಗಳಾಗಿರ್ಬೋದು, ಸ್ಟಾರ್ಟಿಂಗ್ ಹಿಂದೂ ಆರ್ಕಿಟೆಕ್ಟ್ ಇಲ್ಲಿಂದ ಐಹೊಳೆಯಲ್ಲಿ ಉಟ್ಕೊಂಡಿದೆ ಸರ್. ಆ್ಯಕ್ಚುಲಿ ದ ಮದರ್ ಪ್ಲೇಸ್ ಆರ್ಕಿಟೆಕ್ಚರ್ ಅಂತ ಹೇಳಿ ಸರ್. ಯಾಕಂತಂದರೆ ಇಲ್ಲಿ 2 ಟೈಪ್ ಆರ್ಕಿಟೆಕ್ಚರ್ ಮಾಡ್ಕೊತಾರೆ ಚಾಲುಕ್ಯರು. ಯಾವ ಥರ ಏನಪ್ಪ ಅಂತಂದ್ರೆ ಬೇರೆ ಕಡೆ ಕಲ್ಲುಗಳಂತಂದು ಒಂದಕ್ಕೊಂದು ಜಾಯಿಂಟ್ ಮಾಡಿ ಕೆತ್ತನೆ ಮಾಡಿ ಕಟ್ಟಿದಲ್ಲ, ಅದಕ್ಕೆ ಕಟ್ಟಿದ ದೇವಾಲಯ ಅಂತ ಪ್ರೀ ಸ್ಟ್ಯಾಂಡಿಂಗ್ ಟೆಂಪಲ್ ಅಂತ ಹೇಳ್ತಾರೆ. ಇನ್ನೊಂದು ದೊಡ್ಡದಂಥ ಬಂಡೆ ಇತ್ತಂದರೆ ಆ ಬಂಡೆಯಲ್ಲಿ ಕೊಳದೆ ಮಾಡಿದಂಥ ದೇವಾಲಯ ಗುಹಾಂತರ ದೇವಾಲಯ, ದ ಕೇವ್ಸ್ ಅಂತ ಹೇಳ್ತೀವಿ. ಈ ಗುಹಾಂತರ ದೇವಾಲಯ ಮೊದಲು ಹುಟ್ಟಿದ್ದು ಅಜಂತ ಅಂತ ಹೇಳ್ತೀವಿ ಸರ್. ಅಜಂತ ಬಂದ್ಬಿಟ್ಟು ಕ್ರಿಸ್ತ ಪೂರ್ವದೊಳಗೆ ಅಲ್ಲಿ ಹುಟ್ಕೊಂಡಿದೆ ಸರ್. ಇಲ್ಲಿ ಅದ ನಂತರದಲ್ಲಿ ಹಿಂದೂ ಗುಹಾಂತರ ದೇವಾಲಯ ಮೊದಲು ಹುಟ್ಟಿದೆಲ್ಲಪ್ಪ ಐಹೊಳೆ ನಂತರ ಬಾದಾಮಿ ಅಂತ ಮುಂದೆ ರಾಷ್ಟ್ರಕೂಟ ಬಂದು ಎಲಿಫೆಂಟ್ ಕೇವ್ಸ್ ಅಂತ ಅಲ್ಲಿ ಕಟ್ಟಿಸ್ತದೆ ಸರ್. ಇಲ್ಲಿ ಇಟ್ ಇಸ್ ರಾಕ್ ಟೆಂಪಲ್ ಅಂತ ಹೇಳ್ತಾರೆ ಸರ್. ಐಹೊಳೆಗೆ ಮೊದಲನೇ ಹೆಸರು ನಾವು ಹೇಳ್ತಾ ಇದೀವಿ ದ ಸಿಟಿ ಆಫ್ ಸ್ಕಾಲರ್ ಅಂತ ಹೇಳ್ತಾ ಇದೀವಿ. ಐಹೊಳೆಯಲ್ಲಿ 5 ಪಂಡಿತರು ಅಂತ ಹೇಳ್ತಾ ಇದೀವಿ. ಅಂದರೆ ವಿದ್ವಾಂಸರು ಇದ್ದು ಇಲ್ಲಿ 1,500 ವಿದ್ಯಾರ್ಥಿಗಳು ಇಲ್ಲೆಲ್ಲ ಕಲಿಯುವಂಥ ಒಂದು ವಿದ್ಯಾರ್ಥಿಗಳು ಇರ್ತಾ ಇದ್ವಿ. ಇದೆಲ್ಲ ಮಾಡುವಂಥ ದೇವಾಲಯ ಎಲ್ಲ ಟ್ರಯಲ್ ಪ್ರಯೋಗಗಳು ಮಾಡ್ಕೊಂಡು ಸರ್. ಐಹೊಳೆ ಶಿಲ್ಪಕಲೆ ಒಂದು LKG UKG ಇದ್ದ ಸ್ಟಾರ್ಟಿಂಗ್ ಫ್ರಮ್ ಐಹೊಳೆ. ಬಾದಾಮಿ ಹೈಸ್ಕೂಲ್ ಇದ್ದ ಹಾಗೆ, ಪಟ್ಟದಕಲ್ ಕಾಲೇಜ್ ಇದ್ದ ಹಾಗೆ. ಯಾಕಂದರೆ ಸ್ಟಾರ್ಟಿಂಗ್ ಆಗಿದ್ದು ಐಹೊಳೆ, ಬೆಳವಣಿಗೆ ಬಾದಾಮಿ, ಎಂಡಾಗಿದ್ದು ಪಟ್ಟದಕಲ್ಲು. ನೆಕ್ಸ್ಟ್ ಬೇಲೂರು, ಹಳೆಬೀಡು, ಹಂಪಿ ಅಂತ ಬಿಡೋದು ಲಾಸ್ಟ್ ಆರ್ಕಿಟೆಕ್ಚರ್ ಕರ್ನಾಟಕದಲ್ಲಿರ್ತಕ್ಕಂಥ ಕೊನೆಯ ವಾಸ್ತು ಶಿಲ್ಪಕಲೆ ಹಂಪಿ ಮತ್ತು ಬೇಲೂರು, ಹಳೆಬೀಡು. ಯಾಕಂದರೆ ಹಂಪಿಯ ಕಾಲಾವಧಿ ಬಂದುಬಿಟ್ಟು 1450 ಸೆಂಚುರಿ 14ರಿಂದ 15ನೇ ಶತಮಾನ. ಈ ಬೇಲೂರು ಹಳೆಬೀಡು 10ರಿಂದ 12ನೇ ಶತಮಾನ. ಹೀಗಾಗಿ ಎಲ್ಲ ಪ್ರವಾಸಿಗಳು ಭಾಳ ಲೈಕ್ ಮಾಡಿದೆ ಯಾವುದಪ್ಪ ಹಂಪಿ ಮತ್ತು ಬೇಲೂರು ಲೈಕ್ ಮಾಡ್ತಾರೆ ಸರ್. ಯಾಕಪ್ಪ ಅಂದ್ರೆ ಒಂದು ಇತ್ತೀಚಿನ ಒಂದು ದೇವಾಲಯಗಳು ಪರಿಪೂರ್ಣವಾದಂಥ ದೇವಾಲಯಗಳು. ಬಟ್ ಒಂಥರದ್ದು 5G ಮೊಬೈಲ್ ಇದೆ, ಇವೆಲ್ಲ 2G 3G ಮೊಬೈಲ್ ಇದ್ದಾವೆ ಸರ್. ಯಾಕಂತಂದರೆ ಈ ಒಂದು ದೇವಾಲಯ ಮೊದಲ ಪ್ಲೇಸ್ ತಾಯಿ ಯಾವುದಪ್ಪ ಅಂದ್ರೆ ಐಹೊಳೆ ಅಂತ ಹೇಳ್ತಾ ಇದೀವಿ. ಯಾಕಂದರೆ ಹಂಪಿಯ ಕಲ್ಲು ಗ್ರಾನೈಟ್ ಸ್ಟೋನ್ ಸರ್. ಆ ಒಂದು ಹಂಪಿಯ ದೇವಾಲಯ ಕಟ್ಟಿದಂಥ ಕಲ್ಲು ಗ್ರಾನೈಟು. ಬೇಲೂರು ಹಳೆಬೀಡು ಕಲ್ಲು ಕಪ್ಪಾದಿ ಶಿಲೆ. ಐಹೊಳೆ, ಬಾದಾಮಿ, ಪಟ್ಟದ ಕಲ್ಲು ಸ್ಯಾಂಡ್ ಸ್ಟೋನ್ ಮರಳ ಮಿಶ್ರಿತವಾದಂಥ ಕಲ್ಲು ಸರ್. ಕೆತ್ತನೆ ಮಾಡೋಕ್ಕೆ ಈಜಿ, ಬೇಗ ಹೊರಟು ಹೋಗುವಂಥ ಒಂದು ಕಲ್ಲದು. ಬಟ್ ಹೀಗಾಗಿ ಇದು ಬೇಗ ಹೊರಟು ಹೋಗೋದು ಸ್ಯಾಂಡ್ ಸ್ಟೋನ್ ಮರಳ ಮಿಶ್ರಿತ ಕಲ್ಲದಿಂದ ಇಲ್ಲಿ ಲೋಕಲ್ ಸ್ಟೋನ್ ತಂದು ಇಲ್ಲಿ ಕೆತ್ತನೆ ಮಾಡಿ ಸರ್. ಇಲ್ಲಿ ಚಾಲುಕ್ಯ ಮೂಲತಃ ವೈಷ್ಣವ ತದನಂತರ ಪಟ್ಟದಕಲ್ಲದಲ್ಲಿ ಅಲ್ಲಿ ಸೆಕೆಂಡ್ ಪುಲಿಕೇಶಿ ಮಗಂತ ಫಸ್ಟ್ ವಿಕ್ರಮಾದಿತ್ಯ ಒಂದು ಶೈವ ದೀಕ್ಷೆ ಪಡೆದ ನಂತರ ಅಲ್ಲಿ ಬಂದಂಥ ಎಲ್ಲ ರಾಜ ಶಿವ ದೇವಾಲಯ ಕಟ್ಟಿಸಿದ ಅದು ಗ್ರೂಪ್ ಆಫ್ ಮಾನ್ಯುಮೆಂಟ್. ಒನ್ಲಿ ಶಿವ ಟೆಂಪಲ್ ನೀವು ಪಟ್ಟದಕಲ್ಲು ನೋಡ್ಬೋದು. ಐಹೊಳೆಯಲ್ಲಿ ವೈಷ್ಣವ, ಶೈವ, ಜೈನ, ಬೌದ್ಧ ಅಂತಂದು 125ಕ್ಕಿಂತ ಹೆಚ್ಚು ದೇವರು ಕಟ್ಟಿಸಿದ ಇಲ್ಲಿ. ಅದರಲ್ಲಿ ಈ 125 ನಮ್ಮ ಅಕಲ ಆಫ್ ಇಂಡಿಯಾ
ಡಿಪಾರ್ಟ್ಮೆಂಟ್ದು 22 ಸಮೂಹ ಅಂದರೆ ಗುಂಪುಗಳಾಗಿ ವರ್ಗೀಕರಣ ಮಾಡ್ಕೊ ಸರ್. ನಾವು ನೋಡಿದ ಒಂದು ದುರ್ಗಾ ಕಾಂಪ್ಲೆಕ್ಸ್ ಅಂತ ದುರ್ಗಾ ಸಮೂಹ ಅಂತ ಹೇಳ್ತದೆ. ಔಟ್ ಸೈಡಲ್ಲಿ ಹುಚ್ಚಮಲ್ಲಿ ಸಮೂಹ ಅಂತ ಬರ್ತದೆ ಸರ್, ಜ್ಯೋತಿರ್ಲಿಂಗ ಸಮೂಹ ಅಂತ ಬರ್ತದೆ, ಗಳಗನಾಥ ಸಮೂಹ ಅಂತ ಬರ್ತದೆ, ಮಲ್ಲಿಕಾರ್ಜುನ ಸಮೂಹ ಅಂತ ಬರ್ತದೆ, ತ್ರಂಬಕೇಶ್ವರ ಸಮೂಹ ಅಂತ ಬರ್ತದೆ, ಜಯಂತಮಠ ಸಮೂಹ ಅಂತ ಬರ್ತದೆ ಸರ್, ಕೊಂತಿ ಸಮೂಹ ಅಂತ ಬರ್ತದೆ, ಅಂಬಿಗಾ ಸಮೂಹ ಅಂತ ಬರ್ತದೆ. ಈ ಥರ ದೇವಾಲಯ ಲೋಕಲ್ ಜನರ ಹೆಸರು ಯಾಕೆ ಕೊಟ್ಟಪ್ಪ ಅಂತಂದರೆ 200 ವರ್ಷಗಳ ಹಿಂದೆ ನಮ್ಮ ದೇಶ ಸ್ವತಂತ್ರಗೊಂಡಿದ್ದಲ್ಲ, ಬ್ರಿಟಿಷ್ ಆಳ್ವಿಕೆ ಇತ್ತು. ಬ್ರಿಟಿಷ್ ಇತಿಹಾಸಕಾದಂಥ ಡಾಕ್ಟರ್ ಹೆನ್ರಿ ಕರ್ಜನ್ ಆ್ಯಂಡ್ ಪರ್ಸಿ ಬ್ರೌನ್ ಎಂಬ ಇತಿಹಾಸಕ ಇವರು ಸ್ಟಡಿ ಮಾಡಿ ಬರ್ತಾ ಇದೆ. ಅವಾಗ ಭಾರತದ ಪುರಾತತ್ವ ಇಲಾಖೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಸಹ ಅದು ಬಂದ್ಬಿಟ್ಟು 1958 ಬಿಫೋರ್ ಮುಂಚಿತವಾಗಿ ಲೋಕಲ್ ಜನ ಇಲ್ಲಿ ದೇವಾಲಯದಲ್ಲಿ ವಾಸ ಮಾಡ್ತಾ ಇದ್ದು. ಕೇಳೋ ಯಾವ್ದಿಲ್ಲ, ಯಾವ ಜಾತಿ ಯಾವ ಜನಾಂಗದ ಆ ದೇವಾಲಯದಲ್ಲಿ ವಾಸ ಮಾಡಿದ ಜನಾಂಗದ ಹೆಸರು ಕೊಟ್ಟದ ಬ್ರಿಟಿಷ್ ಇತಿಹಾಸಕ್ಕಾದಂಥ ಡಾಕ್ಟರ್ ಹೆನ್ರಿ ಕರ್ಜನ್ ಆ್ಯಂಡ್ ಪರ್ಸಿ ಬ್ರೌನು. ಯಾಕಂತಂದರೆ ದುಡ್ಡಿದ್ದ ಮೊದಲು ಮನೆ ಮಾಡ್ಕೊಂಡಿದ್ದು, ದುಡ್ಡಿಲ್ಲ ಅದು ದೇವಾಲಯದಲ್ಲಿ ವಾಸ ಮಾಡ್ತದೆ. ಯಾವ ಜಾತಿ ಯಾವ ಜನಾಂಗದ ಆ ದೇವಾಲಯದಲ್ಲಿ ವಾಸ ಮಾಡ್ತಾವೋ ಆ ಜನಾಂಗದ ಒಂದು ಹೆಸರುಗಳನ್ನು ಬ್ರಿಟಿಷ್ ಕೊಟ್ಟಂತ ಹೆಸರು, ಅವ ಹೆಸರುಗಳು ನಾವು ಓದ್ಕೊಂಡು ಸ್ಟಡಿ ಮಾಡ್ತೀವಿ ಸರ್ ಇವಾಗ. ಹಾಗಾದರೆ ಐಹೊಳೆ ಅಂತ ಹೆಸರು ಬರಲಿಕ್ಕೆ ಏನು ಕಾರಣಪ್ಪ ಅಂತಂದರೆ, ಒಂದು ನಾವು ದಂತಕಂತಿಯ ಪಕ್ಕ ನೋಡಿದಾಗ ವಿಷ್ಣುವಿನ ದಶಾವತಾರಗಳಲ್ಲಿ ನಮ್ಮ ಪಕ್ಕದಲ್ಲಿಂತ ಸೌದತ್ತಿ ಯಲ್ಲಮ್ಮ ಜಮದಗ್ನ ಮಗನೇ ಪರಶುರಾಮ ಅಂದರೆ ತನ್ನ ತಂದೆಯಾದಂಥ ಜಮದಗ್ನವು ತಪಸ್ಸು ಕುಂತಂಥ ಸಂದರ್ಭದೊಳಗ ಆ ಕ್ಷತ್ರಿಯ ನಾಯಕರಾದಂಥ ಕಾರ್ತಿಕ ರಾಜ ಮತ್ತು ಅವನ ಸೈನಿಕರು ಆ ಒಂದು ಜಮದಗ್ನಿಯನ್ನು ಸಾಯಿಸಿ ಮುಂದೆ ಪಲಾಯನ ಮಾಡುತ್ತೆ. ಹೀಗಾಗಿ ಪರಶುರಾಮ ತನ್ನ ತಂದೆಗೆ ಸೇಡಿಗಾಗಿ ತನ್ನ ಕೈಲಿರ್ತಕ್ಕಂಥ ಒಂದು ಪರಶುರಾಮದ ಕೊಡೆಲೆ ತೊಗೊಂಡು ಇಡೀ ಒಂದು ಭೂಮಂಡಲವನ್ನು ಸುತ್ತಾಕಿ ಆ ಕ್ಷತ್ರಿಯ ಕುಲದ ಕೊಡೆಲಿಂದ ಹಿಂದೆ ಚೆಂಡಾಡಿ ತನ್ನ ರಕ್ತ ಸಿಂಚತದ ಕೊಡೆಲೆ ತಂದು ಪಕ್ಕದಲ್ಲಿ ಮಲ್ಲಪ್ರಭಾ ನದಿ ಅಂತ ಬರ್ತದೆ, ಪವಿತ್ರವಾದಂಥ ನದಿಯು. ಆ ನದಿಯಲ್ಲಿ ಪರಶುರಾಮ ತನ್ನ ಶಾಪ ವಿಮೋಚನೆಗಾಗಿ ಆ ಕೊಡೆಲೆಯನ್ನು ವಾಸಿ ಮಾಡಿದಾಗ ನದಿ ಕೆಂಪು ಕಲರ್ ಬರ್ತದೆ, ಬ್ಲಡ್ ಕಲರ್. ಅವತ್ತಿನ ದಿವಸ ಹೆಣ್ಣು ಮಕ್ಕಳು ಕುಡಿಲಿಕ್ಕೆ ನೀರು ತಲಿಕ್ಕೆ ಹೋಗ್ತಾರೆ ಸರ್. ದಿನಾಲು ನೀರು ತಲಿಕ್ಕೆ ಹೋದಂಥ ಸಂದರ್ಭದಾಗ ಆ ಕೆಂಪಾದಂಥ ಹೆಣ್ಣು ಒಂದು ನದಿಯ ನೋಡಿ ಹೆಣ್ಣು ಮಗಳು ಉದ್ಘಾಟದಿಂದ ಅವಳು ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರ್ತದೆ ಒಮ್ಮಿಂದ ದಿಗ್ಗಮೆಗೊಂಡು, ಅಯ್ಯೋ ನನ್ನ ಒಳೆ ಕೆಂಪಾಯ್ತಲ್ಲ, ಅಯ್ಯಯ್ಯೋ ಒಳ್ಳೆ, ಅಯ್ಯಯ್ಯ ಒಳ್ಳೆ, ಅಯ್ಯ ನನ್ನ ಒಳ್ಳೆ, ಐವಳೆ ಅಂತ ಒಂದು ಹೆಸರು ಬರ್ತದೆ ಸರ್. ಇದೆಲ್ಲ ಒಂದು ದಂತಕಥೆ, ಅದು ಎಷ್ಟು ಮಟ್ಟಿಗೆ ಕೆಂಪಲ್ಲ. ಬಟ್ ಮಲ್ಲಪ್ರಭಾ ನದಿ ಹುಟ್ಟುವುದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಗ್ರಾಮದಲ್ಲಿ ಹುಟ್ಟುತ್ತದೆ ಸರ್. ಪಟ್ಟದ ಕಾಲದಲ್ಲಿ ದಕ್ಷಿಣದಿಂದ ಉತ್ತರವಾಗಿ ಹೋಗಿ ಐಹೊಳೆ ಪೂರ್ವದಿಂದ ಪಶ್ಚಿಮ ಮುಂದೆ ಕೂಡಲ ಸಂಗಮದಲ್ಲಿ ಅಣ್ಣ ಬಸವನ ಒಂದು ಐಕ್ಯವಾದ ಸ್ಥಳದಲ್ಲಿ ತ್ರಿವೇಣಿ ಸಂಗಮ ಆಗೋದನ್ನು ನೋಡ್ತೀವಿ ಸರ್. ಘಟಪ್ರಭಾ ಕೃಷ್ಣ ಮಲ್ಲಪ್ರಭಾ. ಬಟ್ ಇಲ್ಲಿ ಒಂದು ದೇವಾಲಯ ನೋಡ್ತೀವಿ ಸರ್. ಇಲ್ಲಿ 3 ಜನರೇಷನ್ ಟೆಂಪಲ್, ಅಜ್ಜ ತಂದೆ ಮೊಮ್ಮಗ 3 ಜನರೇಷನ್ ಟೆಂಪಲ್ ನೋಡ್ತಾರೆ. 5ರಿಂದ 6ನೇ ಶತಮಾನ ದೇವಾಲಯಗಳು, 7, 8ನೇ ಶತಮಾನ ನೋಡ್ತೀವಿ ಸರ್. ಈ ದೇವಾಲಯ ನೋಡು 8ನೇ ಶತಮಾನ ದೇವಾಲಯ ಸರ್. ಇದಕ್ಕೆ ನಾವು ದುರ್ಗಾ ಅಂತ ಹೇಳ್ತೀವಿ ಸರ್. ದುರ್ಗಾ ಅಂತಂದರೆ ದುರ್ಗಾ ಮಾತಾ ಟೆಂಪಲ್ ಅಂತ ತಿಳ್ಕೊಂಡು ಸರ್. ದುರ್ಗಾ ದೇವಿಲ ಅಲ್ಲದು. ಬ್ರಿಟಿಷ್ ಅದಕ್ಕೆ ಏನಂತ ಹೆಸರು ಕೊಟ್ಟಂದ್ರೆ, ಸುತ್ತಲೂ 2 ಕಡೆ ಕೋಟೆ ಇತ್ತು. ಆ ಚಿತ್ರದುರ್ಗ, ರಾಮದುರ್ಗ, ರಾಯದುರ್ಗ ಅಂತ ಇರ್ತಲ್ಲ, ಆ ಕೋಟೆ ಪಕ್ಕದಲ್ಲಿ ಇರ್ತಕ್ಕಂಥ ದೇವಾಲಯಕ್ಕೆ ದುರ್ಗದ ಕೋಟೆ ಅಂತ ಕೊಟ್ಟಿದ್ದು. ಮುಂದೆ ನಾವು ನೀವು ನೋಡಿದಾಗ ಒಳಗಡೆ ಒಂದು ಪ್ರದಕ್ಷಿಣದ ಮಹಿಷಾಸುರ ಸ್ಟ್ಯಾಚ್ಯೂ ಇತ್ತು, ಅದಕ್ಕೆ ನಾವು ದುರ್ಗಾ ಅಂತ ಹೋಗ್ತೀವಿ ಸರ್. ಬಟ್ ಇದು ನಾಟ್ ದುರ್ಗಾ ಟೆಂಪಲ್, ಇದು ದುರ್ಗದ ಕೋಟಿನ ದೇವಾಲಯ ಅಲ್ಲ. ಮೂಲತಃ ಈ ದೇವಾಲಯದ ಹೆಸರು ಸನ್ ಟೆಂಪಲ್, ಸೂರ್ಯ ದೇವಾಲಯ ಅಂತ ಹೇಳಿ ಸರ್. ಯಾಕಂದರೆ ಈ ಮುಖವನ್ನು ನೋಡಿದಾಗ ಈಸ್ಟ್ ಫೇಸ್ ಇದೆ ಸರ್. ಇದು ಸೂರ್ಯ ದೇವಾಲಯದ ದುರ್ಗಾ ದೇವಾಲಯ ಅಲ್ಲ ಅದು. ಯಾಕಂತಂದರೆ ಈ ದೇವಾಲಯ ಕಟ್ಟಿಸಿದಂಥ ರಾಜ ಯಾಪದ ಇಮ್ಯುಡಿಪ್ಲಿಕೇಶನ್ ಮೊಮ್ಮಗನಾದಂಥ ಸೆಕೆಂಡ್ ಆದಿತ್ಯ ಅನ್ನೋದು ಸೂರ್ಯನೊಬ್ಬ ಆರಾಧಕಾಗಿದ್ದರಿಂದ ಅವನು ಕಟ್ಟಿಸ್ತಾನೆ ಈ ದೇವಾಲಯ. ಕೊನೆಯ ದೇವಾಲಯ ಚಾಲುಕ್ಯದ 8ನೇ ಶತಮಾನದಲ್ಲಿ ಐಹೊಳೆ ಕಟ್ಟಿಸ್ತಾ ಇದ್ರು. ಈ ದೇವಾಲಯ ನೋಡ್ಬೋದು, ನಮ್ಮ ಹಿಂದೂ ದೇವಾಲಯಗಳು ಬೇಸ್ಮೆಂಟ್ ಆಗಿ ನೋಡ್ತೇವೆ ಸರ್. ಆ್ಯಕ್ಚುಲಿ ಸ್ಕ್ವೇರ್ ಟೈಪ್ ಬರ್ತದೆ ಸರ್. ಈ ದೇವಾಲಯ ಬೇಸ್ಮೆಂಟು ಯು ಸೇಪ್, ಕುದುರೆ ಲಾಲಾಕದಲ್ಲಿ ಕೆತ್ತನೆ ಮಾಡಿ ಸರ್. ಆ ಶೂ ಡಿಸೈನ್ ನೋಡಿದೆ. ಅಂದರೆ ಈ ದೇವಾಲಯ ಒಂದು ಬೇಸ್ಮೆಂಟ್ ನೋಡಿದಾಗ ಯು ಶೇಪ್. ಯಾಕಂತಂದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಒಂದು ದೇವಾಲಯ ಹುಟ್ಟಿದ್ದು ಒಂದು ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಅಂತ ಹೇಳ್ತದೆ. ಈ ದೇವಾಲಯಕ್ಕೆ ಇಂಜಿನಿಯರ್ ಬುದ್ಧಿಸ್ಟ್ ಇಂಜಿನಿಯರ್ ಸರ್. ಯಾಕಂತಂದರೆ ಈ ಬುದ್ಧಿಸ್ಟ್ ಇಂಜಿನಿಯರ್ ಒಂದು ಹೆಸರು ಸಹ ನಾವು ನೋಡ್ಬೋದು ಸರ್. ಇಲ್ಲಿ ಒಂದು ಅವನ ಸಿಗ್ನೇಚರ್ ನೋಡ್ಬೋದು ಸರ್. ಇಲ್ಲಿ ಈ ಕಡೆ ಒಂದು ನೋಡಿ, ಈ ದೇವಾಲಯಕ್ಕೆ ಇಂಜಿನಿಯರ್ ಬುದ್ಧಿಸ್ಟ್ ಇಂಜಿನಿಯರ್. ಯಾಕಂದ್ರೆ ಕೆಳಗಿನ ಮೇಲೆ ಬೌದ್ಧ ಚೇತನ ಕಲಿಸಿದ ಬೌದ್ಧ ಚೇತಾಲಯ, ಬೌದ್ಧ ದೇವಾಲಯ ವಿತೌಟ್ ಟವರ್ಸ್ ಸ್ತೂಪ ನೋಡ್ತಾ ಇದ್ವಿ. ಶ್ರೀಜಿನಲಯ ಎಂಬುದು ಈ ದೇವಾಲಯಕ್ಕೆ ಫೌಂಡೇಶನ್ ಇದೆ. ಬಟ್ ರಾಜ ಬಂದ್ಬಿಟ್ಟು ಸೆಕೆಂಡ್ ವಿಕ್ರಮತಾಗಿಂದ ರಾಜನ ಒಂದು ಒಳಿತಿಗಾಗಿ ಮೇಲೆ ಆ ಶಿಖರ ಶೈಲಿ ಒಂದು ರೇಖಾ ನಾಗರ ಶೈಲಿ ಅಂತ ಹೇಳ್ತೀವಿ. ಬಟ್ ಇವತ್ತಿನ ಉತ್ತರ ಭಾರತ ನಾಗರ ಶೈಲಿ ಅಂತ ಹೇಳ್ತಿದ್ವಿ. ಅವತ್ತಿನ ಕಾಲ ಒಳಗ ಈ ರಾಜ್ಯಗಳ ಉದಯವಾಗಿರಲಿಲ್ಲ, ಪ್ರಾಂತಗಳಾಗಿದ್ವಿ. ಈ ರಾಜ್ಯಗಳ ಉದಯ ಆದ್ಮೇಲೆ ನಾವು ಉತ್ತರ ಭಾರತ, ದಕ್ಷಿಣ ಭಾರತ ಹೋಗ್ತಾ ಇದ್ವಿ. ಬಟ್ ಮೊಟ್ಟ ಮೊದಲು ಶಿಖರ ಶೈಲಿ ಮಾಡೋದು ಫಸ್ಟ್ ಎಲ್ಲಪ್ಪ ಅಂದರೆ ಚಾಲುಕ್ಯ ಸರ್. ಇದು ಉತ್ತರ ಭಾರತ ರೇಖಾ ನಾಗರ ಶೈಲಿ ಒಳಂಥ ದೇವಾಲಯ. ಮೇಲೆಡೆ ಅದು ಶಿಖರ ಮೇಲೆಡೆ ಒಂದು ಆಮಲಕ ಅಂದರೆ ಬೆಟ್ಟದ ನೆಲಕ್ಕೆ ಮೇಲೆಡೆ ಇತ್ತು. ಅದು ಅವಾಗಲೇ ಕೆಳಗೆ ಬಿದ್ದ ಸರ್. ಆ್ಯಕ್ಚುಲಿ ಡಿಸ ಆಮಲಕ ಬೆಟ್ಟದ ನೆಲಕ್ಕೆ ಡಿಸೈನ್ಸ್ ಆಯಿತು. ಅದು ಟಾಪ್ ಶಿಖರ ಮೇಲೆ ಇರ್ತದೆ, ಕೆಳಗೆ ಬಿದ್ದ ಸರ್. ಇದು ಉತ್ತರ ಭಾರತದ ನಾಗರ ಶೈಲಿ ಅಂತ ನಾವು ಸ್ಟಡಿ ಮಾಡ್ತೀವಿ ಸರ್. ಮೊಟ್ಟ ಮೊದಲು ಶಿಖರ ಆರ್ಕಿಟೆಕ್ಚರ್ ಮಾಡೋದು ಇಲ್ಲಿ ಐಹೊಳೆ ಸರ್. ಸೊ ಇಲ್ಲಿ ಚಾಲುಕ್ಯ ಕಾಲದೊಳಗೆ ನಾವು ಮಿಥುನ ಶಿಲ್ಪಗಳು
ಮೈಥುನ ಶಿಲ್ಪಗಳು, ಗಂಧರ್ವ ಶಿಲ್ಪಗಳು, ಸೋಪಾನ ಶಿಲ್ಪಗಳು ಅಂತ ನೋಡ್ತದೆ. ಮಿಥುನ ಅಂತಂದ್ರೆ ಹ್ಯಾಪಿ ಕಪಲ್ ಸರ್. ಈ ದೇವಾಲಯ ಒಳಭಾಗದಲ್ಲಿ ಮಿಥುನ ಶಿಲ್ಪಗಳು ಸರ್, ಮಿಥುನ. ಬಟ್ ಮೈಥುನ ಅಂದ್ರೆ ಕಾಮಸೂತ್ರ ಸರ್. ಒಳಗಡೆ ಮೂರನೇದು ಗಂಧರ್ವ ಕಪಲ್ಸು, ಆಕಾಶದಲ್ಲಿ ಗಂಡ ಅಂತ ಜೊತೆಲೆ ಒಂದು ಸುತ್ತಾಡುವಂಥ ದಂಪತಿಗಳು. ನಾಲ್ಕನೇದು ಸೂರ್ಯಪಾನ ಮಾಡುವ ದಂಪತಿಗಳು. ಸೂರ್ಯಪಾನ ಅಂತಂದ್ರೆ ಅವತ್ತಿನ ಕಾಲವಾಗ ಬೀರು ವಾಯಿನಿದ್ದಿಲ್ಲ ಸರ್, ಜಸ್ಟ್ ಸೋಮವಾರ ಅಂತ ಸಿಕ್ಕಿದ್ದು. ಅಂದರೆ ಇಲ್ಲೇ ನೋಡ್ತೀವಿ ಸರ್ ನಾವು ಸೂರ್ಯಪಾನ ಮಾಡುವ ದಂಪತಿಗಳು ಅವತ್ತಿನ ಕಾಲದೊಳಗೆ ಇಲ್ಲಿ ನಾವು ನೋಡ್ತೀವಿ ಸರ್. ಗಂಡ ಅಂತ ಹೇಳಿದ್ರೆ ಯಾವುದೇ ಒಂದು ಭೇದ ಭಾವ ಇದ್ದಲ್ಲಿ ಸರ್, ಜೊತೆಲಿ ಸೋಮವಾಸ ಕುಡಿದು ಸರ್ ರಾಜರಾಣಿಯರು. ಇಲ್ಲಿ ಅವತ್ತಿನ ಕಾಲದಲ್ಲಿ ಬಳಸುವಂಥ ಗ್ಲಾಸಸ್ ಯಾವ ಅಂತಂದರೆ ಹಸುವಿನ ಕೊಂಬುಗಳು ಅಂತ ಸರ್, ಬಫುಲೋ ಹಾಲ್ಸು. ಇಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಸಪ್ಲೈ ಮಾಡ್ತಾರೆ ಸರ್. ಇಲ್ಲಿ ಈ ಕಡೆ ಇಲ್ಲಿಂದ ಕೊಡದಿಂದ ಗ್ಲಾಸಿಗೆ. ಆಮೇಲೆ ಇಲ್ಲಿ ಗಂಡ ಮತ್ತು ಹೆಂಡತಿ. ಇದರಲ್ಲಿ ಗಂಡನಕ್ಕಿಂತ ಜಾಸ್ತಿ ಕುಡಿದವಳು ಹೆಂಡತಿ ಜಾಸ್ತಿ ಕುಡಿದಾಳೆ. ಯಾಕಂದರೆ ಅವಳಿಗೆ ನಿಂತ್ಕೊಳಕ್ಕೆ ಆಗ್ತಾಳ, ಅವಳ ಬಾಡಿ ಫುಲ್ ಟೈಟ್ ಟರ್ನ್ ಆಗಿದೆ ಸರ್. ಒಂದು ಕೈ ಗಂಡ ಮೇಲೆ ಆಗ್ತಾಳೆ, ಇನ್ನೊಂದು ಕೈ ಸಪ್ಲೈ ಮಾಡ್ಬೇಕಾಗ್ತದೆ ಸರ್. ಮನುಷ್ಯ ಜಾಸ್ತಿ ಕುಡಿದ ಮೇಲೆ ವಾಮಿಟ್ ಆಗೋದು ಸಹ ಸರ್. ಹೀಗಾಗಿ ಅವ್ರು ಜಾಸ್ತಿ ಕುಡಿದ ಮೇಲೆ ಇಲ್ಲಿ ವಾಮಿಟ್ ಮಾಡ್ಕೊಂಡ್ರೆ ಆ ನಾಯಿ ಕೆಳಗಡೆ ತಿಂತದನ್ನು ನೋಡ್ಬೋದು. ಸೋಮರಸ ದಂಪತಿಗಳು ಅಂತ ಸರ್. ಚೊಲೆ ಕುಡಿಬಂತ ಕಟ್ಸಿಲ್ಲ ಸರ್. ಯಾಕಂದ್ರೆ ಇಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಕುಡಿದ್ರಿಂದ ಅತಿಯಾಗಿ ಸೂರ್ಯಪಾನ ಮಾಡಿದ್ರೆ ಮನುಷ್ಯನ ಆರೋಗ್ಯ ಆಗತ್ತ ಒಂದು ಉದ್ದೇಶ ಅದೇ. ಇನ್ನೊಂದು ಅತಿಯಾಗಿ ಸೂರ್ಯಪಾನ ಮಾಡೋದ್ರಿಂದ ಮನುಷ್ಯನ ಒಂದು ಪ್ರಜ್ಞೆ ತಪ್ಪಿ ಒಂದು ಅಂದ್ರೆ ಒಂದು ಇದು ಎಲ್ಲ ಬಟ್ಟೆ ಕಳಚಿ ಬೀಳೋದು ಇದೆಲ್ಲ ಒಂದು ಹಾಳಾಗೋ ಉದ್ದೇಶ, ಕುಡಿಬಾರದ ಉದ್ದೇಶದಿಂದ ಆ ಶಿಲ್ಪಕನ್ನು ಕೆತ್ತಿಡಿದೆ. ಇಟ್ ಇಸ್ ಅ ಸೋಮರಸ ದಂಪತಿಗಳು. ಸೊ ಮಿಥುನ ಅಂತಂದ್ರೆ ಹ್ಯಾಪಿ ಕಪಲ್ಸ್ ಒಳಗಡೆ ನೋಡಿದ್ವಿ. ಮೈಥುನ ಅಂದ್ರೆ ಕಾಮಸೂತ್ರ. ಬನ್ನಿ ಇಲ್ಲಿ, ಇಟ್ ಇಸ್ ಅ ಕಾಮಸೂತ್ರ. ಇಲ್ಲಿ ಗಂಧರ್ವ ಕಪಲ್ಸ್ ಆನ್ ಡ್ಯಾನ್ಸಿಂಗ್, ಸಿಂಗಿಂಗ್, ಫ್ಲೈಯಿಂಗ್, ಆಕಾಶದಲ್ಲಿ ತೇಲಾಡ ನೋಡಿ ಒಡ್ಡಿ ತೋದ ಮೇಲೆ ಸುತ್ತಾಡಿದ ಸರ್ ಗಂಧರ್ವ ಅಂತ ಹೇಳ್ತಾ ಇದೀವಿ. ಸೊ ಒಂದು ಐವಳು ಶಿಲ್ಪಕ ಒಂದು ಪ್ರಯೋಗಶಾಲೆ ಸರ್. ಒಂದು ಟೆಂಪಲ್, ಒಂದು ದೇವಸ್ಥಾನ ಮಾಡ್ಕೊಂಡು ಯಾವ ಥರ ಒಂದು ಮನೆ ಕಟ್ಸ್ಬೇಕು, ಯಾವ ಥರ ನಾವು ಈ ಕಿಚನ್ ರೂಮ್ ಬೆಡ್ ಮಾತು ಮಾಡ್ತೀವಿ ಅದೇ ಥರನಾಗಿ ಟೆಂಪಲ್ ಆರ್ಕಿಟೆಕ್ಚರ್ ಮಾಡಬೇಕು ಸರ್. ಫಸ್ಟ್ಗೆ ಗರ್ಭಗುಡಿ, ಸಭಾಮಂಟಪ, ಮುಖಮಂಟಪ ಸರ್. ಮುಖಮಂಟಪ ಅಂತಂದ್ರೆ ವೇಟಿಂಗ್ ಹಾಲ್. ಅವತ್ತಿನ ಕಾಲವಾಗ ಕಕ್ಷಾಸನ ಕೂತ್ಕೊಳ್ಳುವಂಥ ಒಂದು ಆಸನ ಕಕ್ಷಾಸನ. ಇಟ್ ಇಸ್ ವೆರಿ ಬ್ಯೂಟಿಫುಲ್. ಲೈಕ್ ಇವಾಗ ಸೋಫಾ ಸೆಟ್ ಅಂತ ಹೇಳ್ತಾರೆ, ಎಷ್ಟು ನೀಟಾಗಿ ಒಂದು ಸೋಫಾ ಸೆಟ್ ಮಾಡ್ಕೊಂಡ್ರೆ ಸರ್. ದಟ್ ಇಸ್ ಅ ರಾಯಲ್ ಫ್ಯಾಮಿಲಿ, ದ ಬ್ಯಾಕ್ ಸೈಡ್ ಕಾಮನ್ ಫ್ಯಾಮಿಲಿ. ಕಕ್ಷಾಸನ ಎಲ್ಲ ಕೂತ್ಕೊಳ್ಳಿ. ಮುಖಮಂಟಪ ಅಂದ್ರೆ ವೇಟಿಂಗ್ ಹಾಲ್. ಸೊ ಇಲ್ಲ ಬಾಗಿಲ ಕೆತ್ತನೆ ನೋಡ್ತೀವಿ ಸರ್. 1 ಸ್ಟೋನ್ ಡೋರ್ ಫ್ರೇಮ್, ಕೆಳಗಿನ ಮೇಲೆ ಒಂದೇ ಕಲ್ಲಿನಲ್ಲಿ 5 ಡಿಸೈನ್ ಮಾಡ್ಕೊಂಡು ಸರ್. ನಾವೆಲ್ಲ ಕಟ್ಟಿಗೆಯಲ್ಲಿ 9, 11 ಬೆಸ ಸಂಖ್ಯೆ ಮಾಡ್ತಾ ಇದ್ವಿ. ಅವತ್ತಿನ ಕಾಲದೊಳಗೆ 5 ಒಂದು ಡಿಸೈನ್ ಮಾಡ್ಕೊಂಡ್ರೆ ಸರ್. ಇಲ್ಲಿ ಬ್ರಾಂಚಸ್ ಅಂತ ಮಾಡ್ಕೊಂಡಿದ್ರೆ ಮೊದಲನೇ ಡಿಸೈನ್ ಯಾವಪ್ಪ ಅಂದ್ರೆ ನಾಗ ಶಾಖೆ. ನಾಗ ಅಂದ್ರೆ ಹಾವು, ಸ್ನೇಕ್. ಅಲ್ಲಿ ನೋಡಿ ಮೇಲೆ ಹಾವು ಕಾಣಿಸಲ್ಲಿ ಸ್ನೇಕ್ ಡಿಸೈನ್ಸ್. ನಾಗ ಶಾಖೆ, ಪುಷ್ಪ ಶಾಖೆ, ಪುಷ್ಪ ಅಂದ್ರೆ ಹೂವಿನ ಡಿಸೈನ್ ಸರ್. ಸ್ತಂಭ ಶಾಖೆ, ಪಿಲ್ಲರ್ಸ್, ಕಾಲಮ್ಸ್. 4th ನಳ ಶಾಖೆ, ಅಪ್ಸವ. 5ನೇದು ಲತಾ ಶಾಖೆ, ಬಳ್ಳಿ. ಒಂದೇ ಕಲ್ಲಿನಲ್ಲಿ 5 ಡಿಸೈನ್ ಮಾಡ್ಕೊಂಡು ಸರ್. ಸೊ ಇಲ್ಲೇ ನೋಡ್ತಾ ಇದೀವಿ ಯಮುನಾ ನದಿ, ಗಂಗಾ ನದಿ. ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂಥ 2 ನದಿಗಳು ಯಮುನಾ ನದಿ, ಗಂಗಾ ನದಿ. ಮುಖ ಹಾಳಾಗಿದೆ ಸರ್. ಯಾಕಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಏನ್ ಮಾಡ್ತೇವೆ, ಮುಖವನ್ನು ವಾಶ್ ಮಾಡ್ಕೊಂಡು ಹೋಗ್ತದೆ. ಅವತ್ತಿನ ಕಾಲ ಸಂದರ್ಭದೊಳಗ ಇಲ್ಲಿ ಏನ್ ಮಾಡ್ತದೆ, ಇಲ್ಲಿ ಯಮುನಾ ನದಿ ಮತ್ತು ಗಂಗಾ ನದಿ ಅಂತ ಕೆತ್ತ ಮಾಡಿ ಸರ್. ಮುಖ ಎಲ್ಲ ಹಾಳಾಗಿದೆ. ಅದನ್ನ ಹೆಂಗೆ ಐಡೆಂಟಿಫೈ ಮಾಡ್ತಾನೆ ಯಮುನಾ ಮತ್ತು ಗಂಗಾ ಅಂತ? ಯಮುನಾ ವಾಹನ ಆಮೆ ಕೆಳಗಡೆ, ಆಮೆ ನೋಡಿ ಕಳಿಸಿದಲ್ಲ, ಆಮೆ ಸರ್. ಗಂಗವಾನ ಮೊಸಳೆ. ಯಾಕಂದ್ರೆ ಯಮುನಾ ನದಿ ಸ್ಲೋ ಆಗಂದ್ರೆ ಯಮುನವಾನ ಆಮೆ ಸ್ಲೋ ಸರ್. ಗಂಗಾ ನದಿ ಸ್ಪೀಡ್, ಗಂಗವಾನ ಮೊಸಳೆ ಸರ್. ಆಕ್ಚುಲಿ ವಿಷ್ಣು ವಾಹನ ಗರುಡ, ಮಾನವ ರೂಪದಲ್ಲಿ ನೋಡಿ ಸರ್. ವಿಂಗ್ಸ್ ಇದ್ದಾರೆ, ರೆಕ್ಕೆಗಳೇ ನೋಡ್ತಾ ಇದೀವಿ ಮೇಲೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ನೋಡಿ ಸರ್. ಶೇಷನಾಗ, ಆದಿಶೇಷ ಅಂತ ಹೇಳಿ ಸರ್. ಸಪ್ತ ನಾಗರಾಜ. ಸೊ ನೀವು ಬಾದಾಮಿ ನೋಡ್ಕೋದ 4 ಗುಹೆಗಳಲ್ಲಿ ಮೊದಲನೇ ಗುಹೆ ಶೈವ ಗುಹೆ ಅಂತ ಬರ್ತದೆ. 5 ಮುಖಗಳ ಶೇಷನಾಗ. ಇಲ್ಲಿ 7 ಎಡೆ ಶೇಷನಾಗ ನೋಡ್ತೀವಿ ಸರ್. 1, 2, 3, 4ನೇ ಮಿಸ್ ಆಗಿದೆ ಸರ್. 5, 6, 7. ಇಟ್ ಇಸ್ ವೆರಿ ಬ್ಯೂಟಿಫುಲ್. ಶೇಷನಾಗ ಮುಖ ಮಾತ್ರ ಮಾಡೋದು ಬಾಡಿಲ ಸ್ನೇಕ್, ದ ಕಿಂಗ್ ಆಫ್ ಕೋಬ್ರಾ, ಸಪ್ತ ನಾಗರಾಜ ಅಂತ ಹೇಳಿ ಸರ್. ಸರ್ ವಿಷ್ಣುವಿನ ಒಂದು ದಶಾವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯಭೇದ ಅಂತ ನೋಡಿ. ಒಳಗಡೆ ಮೀನುಗಳ ಡಿಸೈನ್ ಅವ್ರ ಸರ್ ಲೋಟಸ್ ಇದೆ ಸರ್. ಮತ್ಸ್ಯಭೇದ ಯಂತ್ರ. ದಶಾವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯಭೇದ ಯಂತ್ರ. ಸರ್ ನೋಡ್ತಾ ಇದೀವಿ ಅವತ್ತಿನ ಕಾಲದಾಗ ಮ್ಯೂಸಿಷಿಯನ್, ಸಂಗೀತ ವಾದಕರು ಎಲ್ಲ ಗಣಗಳು. ಇಲ್ಲಿ ನೋಡಿ ಸಂಗೀತ ವಾದಕ ನೋಡ್ತಾ ಇದೀವಿ. ಕೀರ್ತಿ ಮುಖ ಅಂತ ನೋಡ್ತಾ ಇದೀವಿ. ಇವೆಲ್ಲ ಗಂಧರ್ವ ಅಂತ ನೋಡ್ತಾ ಇದೀವಿ. ಇದು ಸರ್ ಕಾಮಸೂತ್ರ ಅಂತ ನೋಡ್ತಾ ಇದೀವಿ ಸರ್. ಸೊ ಐವಳಿ ಶಿಲ್ಪಕಲಾ ಪ್ರಯೋಗಶಾಲೆ ಅಂತ ಸರ್. ಮೊದಲನೇ ಕಂಬ ನೋಡಿದಾಗ ನಾವು ಪ್ಲೇನ್ ಆಗಿ ನೋಡ್ತೀವಿ ಸರ್, ಕಂಪ್ಲೀಟ್ ಮಾಡಿಲ್ಲ, ಜಸ್ಟ್ ಟ್ರಯಲ್ ಮಾಡ್ಕೊಂಡಿದ್ದೇವೆ. ಅದೇ ಸೆಕೆಂಡ್ ಪಿಲ್ಲರ್ ನೋಡಿದ್ರೆ 50% ಕೆತ್ತನೆ ಮಾಡಿದೆ ಸರ್. ಥರ್ಡು ಸ್ಕೆಚ್ ಮಾತ್ರ ಮಾಡ್ಕೊಂಡ ಸರ್, ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಸ್ಕೆಚ್ಚು. ಈ ಒಂದು ದೇವರು ಕಂಪ್ಲೀಟ್ ಮಾಡ್ಕೊಂಡು ಪಿಲ್ಲರ್ ಸರ್. ಲಾಸ್ಟ್ ಸ್ಟೇಜ್
ದ ಪ್ರೈಮರಿ ಸ್ಟೇಜ್ ಹೈಸ್ಕೂಲ್ ಕಾಲೇಜ್ ಯೂನಿವರ್ಸಿಟಿ 2G 3G 4G 5G ಶಿಲ್ಪಕಲಾ ಪ್ರಯೋಗಶಾಲೆ ಸರ್ ಮೇಲೆ ಡಿಸೈನ್ ನೋಡಿ ಸರ್ ಇಟ್ಸ್ ಬೈ ಬಿಟ್ಟು ಆನೆಯ ದಂತದ ಡಿಸೈನ್ ಸಪೋರ್ಟಿಂಗ್ ಕೂಡ ನೋಡಿ ಇಲ್ಲಿ ಮೇಲೆ ಇಟ್ಸ್ ಬೈ ಬಿಟ್ಟು ಆನೆಯ ದಂತದ ನೋಟ್ ಮಾಡ್ಕೊಂಡು ಸರ್ ಸೊ ಅದು ಸೂರ್ಯ ದೇವಾಲಯ ಹೊರಗಡೆ ವಿಗ್ರಹ ಇಲ್ಲ ಬಟ್ ಎಲ್ಲೈತೆ ಏನೋ ಗೊತ್ತಿಲ್ಲ ಇಟ್ ಇಸ್ ಸಭಾ ಮಂಟಪ ಮುಖಮಂಟಪ ಮೋರ್ ಡೆಕೋರೇಟ್ ಡಿಸೈನ್ ಮಾಡ್ಕೊಂಡ್ರೆ ಸರ್ ಸಭಾ ಮಂಟಪ ಸ್ವಲ್ಪ ಮಾಡ್ಕೊಂಡ್ರೆ ಗರ್ಭಗುಡಿ ಏನು ಕೆತ್ತನೆ ಮಾಡಲ್ಲ ಸರ್ ಇಟ್ ಇಸ್ ಬೈ ಬ್ಯೂಟಿಫುಲ್ ಯು ಸೇಪ್ ಸಹ ನೋಡ್ತಾ ಇದ್ದೀವಿ ಸರ್ ಬಟ್ ಈ ದೇವಾಲಯಕ್ಕೆ 2 ಪ್ರದಕ್ಷಿಣ ಪಥ ಆಂತರಿಕ ಮತ್ತು ಬಾಹ್ಯ ಅಂತ ಹೇಳಿ ಸರ್ ಆಂತರಿಕ ಒಳಗಡೆ ಬಾಹ್ಯ ಅಂತ ಒಳಭಾಗದಲ್ಲಿ ಬಟ್ ಅವತ್ತಿನ ಕಾಲದೊಳಗ ಚಾಲುಕ್ಯರು ಲೈಟಿಂಗ್ಸ್ ಇದ್ರಲ್ಲಿ ಜಸ್ಟ್ ಗಾಳಿ ಬೆಳಕಿಗೋಸ್ಕರ ವಿಂಡೋ ಮಾಡ್ಕೊಂತ ಜಾಳ ಅಂದ್ರೆ ಒಂದೊಂದು ಕಲ್ಲಿನಲ್ಲಿ ಗಾಳಿ ಬೆಳಕಿಗೋಸ್ಕರ ಜಾಲ ಅಂತ ಮಾಡ್ಕೊಂಡು ಸರ್ ಅದೇ ವಿಂಡೋಸ್ ಅಂದ್ರೆ ಕಿಟಕಿಗಳು ಒಳಭಾಗದಲ್ಲಿ ನೋಡಿದಾಗ ಬೇರೆ ಡಿಸೈನ್ ಮಾಡ್ಕೊಂಡು ಸರ್ ಸ್ವಸ್ತಿಕ್ ಡಿಸೈನ್ ಫ್ಲವರ್ ಡಿಸೈನ್ ವಿಷ್ಣು ಚಕ್ರ ಸರ್ ಒಳಗಡೆ ಅಂತ ನೋಡಿದ್ರೆ ಒಳಭಾಗದಲ್ಲಿ ಬೇರೆ ಡಿಸೈನ್ ಮಾಡ್ಕೊಂಡು ಸರ್ ಬಂದು ಒಂದು ಫಸ್ಟ್ ಪ್ರದಕ್ಷಿಣ ಒಳಗಡೆ ಆಂತರಿಕದಲ್ಲಿ ಸುತ್ತ ಹಾಕಿ ಮುಂದೆ 2ನೇ ಪ್ರದಕ್ಷಿಣ ಪಥದಲ್ಲಿ ಸುತ್ತ ಹಾಕೋಣಂತ ಬಟ್ ಇಲ್ಲಿ ಏನು ಯಾವುದೇ ಕೆತ್ತನೆಗೆ ಮಾಡಿಲ್ಲ ಆ ಕಲ್ಲುಗಳು ಯಾವ ತರ ಬೆಂಡ್ ಮಾಡ್ಕೊಂಡು ನೋಡಿ ಯಾವುದೇ ಮಸೀನ್ಸ್ ಇಲ್ಲ ಅವತ್ತಿನ ಕಾಲ ಒಳಗ ಜಸ್ಟ್ ಸುತ್ತಿಗೆ ಉಳಿತನ್ನು ಕೆತ್ತೆ ಮಾಡಿ ಸರ್ ಯು ಸೇಪ್ ನೋಡಿ ಜಾಲ ಅಂದ್ರೆ ಒಳಗಡೆ ಜಸ್ಟ್ ಗಾಳಿ ಬೆಳಕ ಒಳಭಾಗದಲ್ಲಿ ವಿಷ್ಣು ಚಕ್ರ ಡಿಸೈನ್ ಸರ್ ಅದು ಇಲ್ಲೇ ನೋಡಿ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಒಳಗಡೆ ಜಸ್ಟ್ ಲೋಟಸ್ ಒಳಭಾಗ ವಿಷ್ಣು ಚಕ್ರ ಮಾಡ್ಕೊಂಡ ಸರ್ ಇಲ್ಲಿ ಯು ಸೇಪ್ ಕುದುರೆ ಲಾಲಾಕದಲ್ಲಿ ಇದೆ ಸರ್ ಇದು